ಲಕ್ಕಿ ಭಾಸ್ಕರ್ ಅನ್ನುವಂತಹ ಒಂದು ಸಿನಿಮಾ ಬಂದಿತ್ತು. ಈ ಸಿನಿಮಾ ಒಂದು ರೀತಿಯಾಗಿ ಹಣವನ್ನು ಡಬಲ್ ಮಾಡುವಂಥದ್ದು, ಯಾವ ರೀತಿಯಾಗಿ ಹಣ ಸಂಪಾದನೆ ಮಾಡಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತು. ಅದು ಕೂಡ ಅಡ್ಡ ಮಾರ್ಗದಲ್ಲಿ. ಇದು ಸೇಮ್ ಟು ಸೇಮ್ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಂಥದ್ದೇ ಒಂದು ವಂಚನೆಯ ಸ್ಟೋರಿ. ದಿಢೀರನೆ ಶ್ರೀಮಂತನಾಗೋದಕ್ಕೆ ಹೋದವರ ಕಥೆ ಏನಾಯಿತು ಗೊತ್ತಾ? ಈ ಕಥೆಯಲ್ಲಿ ಏನಾಯಿತು? ಯಾಕಂದರೆ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಆತ ಆರಾಮಾಗಿ ಹಣ ಮಾಡಿಕೊಂಡು ಬಿಡ್ತಾನೆ. ಆದರೆ ಈ ಕಥೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ATMಗೆ ಹಣ ತುಂಬುವಂತಹ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಕಥೆಯಲ್ಲಿ ಯಾರ್ಯಾರು ಇದ್ದಾರೆ ಪಾತ್ರಧಾರಿಗಳು, ಅವರು ಈ ATMಗಳಿಗೆ ಹಣ ತುಂಬಿಸುವಂತಹ ಏಜೆನ್ಸಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲವರು ಕ್ಯಾಶ್ ಆಫೀಸರ್ಸ್ ಆಗಿದ್ರು, ಇನ್ನೂ ಕೆಲವರು ATMಗೆ ಹಣ ತುಂಬ್ತಾ ಇದ್ರು. ಆದರೆ ಈ ಕಿಲಾಡಿಗಳು ಹಣ ಮಾಡಬೇಕು ಅಂತ ಮಾಡಿದ್ದೇನು ಗೊತ್ತಾ? ಯಾವ ರೀತಿಯಾಗಿ ಇವರು ಹಣ ಮಾಡಬೇಕು ಅಂತ ವಂಚನೆ ಮಾಡುವಂತಹ ಒಂದು ಕೆಲಸಕ್ಕೆ ಇಳಿತಾರೆ. ಯಾವ ರೀತಿಯಾಗಿ ಕಣ್ಣಿಗೆ ಮಣ್ಣೆರಚಿ ಹಣ ಮಾಡೋದಕ್ಕೆ ಹೋಗಿ ತಗಲಾಕೊಂಡಿದ್ದಾರೆ ಗೊತ್ತಾ? ಥೇಟ್ ಲಕ್ಕಿ ಭಾಸ್ಕರ್ ಸಿನಿಮಾದ ಮಾದರಿಯಲ್ಲಿ ಹಣ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ಹಣವನ್ನು ಡಬಲ್ ಮಾಡಿಕೊಳ್ಳುವಂತಹ ಪ್ಲಾನ್ ಮಾಡಿದ್ದಂತಹ ಗ್ಯಾಂಗು ಈಗ ಪೊಲೀಸರಿಗೆ ಲಾಕ್ ಆಗಿ ಅತಿಥಿಗಳಾಗಿದೆ. ಬೆಂಗಳೂರು ಪೊಲೀಸರ ಬಲೆಗೆ ಲಕ್ಕಿ ಭಾಸ್ಕರ್ ಮಾದರಿಯ ಗ್ಯಾಂಗ್ ಬಿದ್ದಿದೆ. ಪೊಲೀಸರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅಲ್ರಿ, ಯಾರ ಕೈಗೆ ಈ ATMಗಳಿಗೆ ಹಣ ಹಾಕೋದಕ್ಕೆ ಅಂತ ಕೊಟ್ಟಿದ್ರು ಅವರೇ ವಂಚನೆ ಮಾಡಿದಂತಹ ಪ್ರಕರಣ ಇದು ಅಂತ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಶಿವು, ಸಮೀರ್, ಮನೋಹರ್, ಗಿರೀಶ್, ಜಗ್ಗೇಶ್, ಜಶ್ವಂತ್ ಬಂಧಿತ ಆರೋಪಿಗಳು. ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಆಡಿಟಿಂಗ್ ವೇಳೆಯಲ್ಲಿ ಬೇರೆ ಬೇರೆ ATMನಿಂದ ವಾಪಸ್ಸು ಹಣ ತಂದು ಹಾಕುವಂತಹ ಪ್ಲಾನ್ ಮಾಡಿದ್ದಾರೆ. ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ATM ಏನಿದೆ ಅದರಿಂದ ವಾಪಸ್ ಹಣ ತಂದು ಹಾಕುವಂತಹ ಪ್ಲಾನ್ ಮಾಡಿದ್ರು. ಹೀಗೆ ಒಟ್ಟು 4-5 ATMಗಳಿಂದ ಇದರ ಮೂಲಕವಾಗಿ ಇವರು 43.76 ಲಕ್ಷ ಹಣ ಎಗರಿಸಿದ್ದಾರೆ. ಇನ್ನು ಯಾವಾಗ ಮಾಹಿತಿ ತಿಳಿತಾ ಇದ್ದಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಾಗ ಕೆಂಪೇಗೌಡ ನಗರದಲ್ಲಿ ಕಾರಿನಲ್ಲಿ ಹಣದ ಜೊತೆಗೆ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ದುಡ್ಡಿನ ಸಮೇತವಾಗಿ ಆರೋಪಿಗಳು ಸಿಕ್ಕಿಬಿದ್ದರು. ಹಣ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಆರೋಪಿಗಳ ನಡುವೆ ಗಲಾಟೆ ಕೂಡ ಆಗ್ತಾ ಇತ್ತು. ಇವರ ನಡುವೆ ಕಿತ್ತಾಟ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ದಾಳಿ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ದಾಳಿ ಮಾಡಿ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ಇನ್ನು ಬಂಧಿತ ಆರೋಪಿಗಳಿಂದ ಒಟ್ಟು 52 ಲಕ್ಷ ಹಣ, ಅದೇ ರೀತಿಯಾಗಿ 40 ಲಕ್ಷ ಮೌಲ್ಯದ ಒಂದು ಕಾರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪೊಲೀಸರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಯಾಕಂದರೆ ಪ್ರಕರಣ ಕೂಡ ಆ ರೀತಿಯಾಗಿತ್ತು. ಯಾರೂ ಕೂಡ ಊಹೆ ಮಾಡದಂತಹ ಒಂದು ಪ್ರಕರಣ ಇದು. ಅದರಲ್ಲೂ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ದೀವಿ, ಹಣ ಮಾಡೋದಕ್ಕೆ ಅಡ್ಡದಾರಿಗೆ ಹೋದಂಥವರು ಯಾವತ್ತೂ ಕೂಡ ಒಂದಲ್ಲ ಒಂದು ದಿನ ಅದರ ಒಂದು ಪರಿಣಾಮವನ್ನು ಎದುರಿಸ್ತಾರೆ ಅಂತ. ಇಲ್ಲಿ ಆಗಿದ್ದು ಕೂಡ ಅದೇ ರೀತಿ. ಸಿನಿಮಾ ಮಾದರಿಯಲ್ಲಿ ಇವರು ಕೂಡ ಅಡ್ಡದಾರಿ ಮೂಲಕವಾಗಿ ಹಣ ಮಾಡೋದಕ್ಕೆ ಹೋದರು. ಹಣ ಮಾಡೋದಕ್ಕೆ ಅಂತ ಹೋದವರು ಸಿಕ್ಕಿಬಿದ್ದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನ ಲಾಕ್ ಮಾಡಿದ್ದಾರೆ. ಅದು ಕೂಡ ಸಂಪೂರ್ಣವಾಗಿ ಹಣ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ಒಟ್ಟು 52 ಲಕ್ಷ ಹಣ, ಅದೇ ರೀತಿಯಾಗಿ 40 ಲಕ್ಷ ರೂಪಾಯಿಯ ಕಾರು, ಅದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರಿಸಿದ್ದಾರೆ.